ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತೈಲ ಹಡಗು ಹಾಗೂ ಟ್ಯಾಂಕರ್ಗಳಿಗೆ ಇನ್ಶೂರೆನ್ಸ್ ಸಂಕಷ್ಟ ತಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಲಾಕ್ ಆಗಿರುವಂತಹ ಹಡಗುಗಳು, ಇವುಗಳ ಜೊತೆಗೆ ಆ ಜಲಸಂಧಿಯನ್ನು ಕ್ರಾಸ್ ಮಾಡುವಂತಹ ಹಡಗುಗಳಿಗೂ ಕೂಡ ಈಗ ಇನ್ಶೂರೆನ್ಸ್ ಬಿಸಿ ತಟ್ಟಿದೆ. ಈ ಮೊದಲು ಹಡಗುಗಳಿಗೆ 12 ಕಂಪನಿಗಳಿಂದ ಇನ್ಶೂರೆನ್ಸ್ ನೀಡಲಾಗ್ತಾ ಇದೆ. ಈ ಪೈಕಿ ಆಯಿಲ್ ಟ್ಯಾಂಕರ್ಗಳಿಗೆ 7 ಕಂಪನಿಗಳು ಇನ್ಶೂರೆನ್ಸ್ ನೀಡೋಕೆ ಮುಂದೆನೇ ಬರ್ತಾ ಇಲ್ಲ. 5 ಕಂಪನಿಗಳು ಮಾತ್ರ ಹಡಗುಗಳಿಗೆ ಇನ್ಶೂರೆನ್ಸ್ ನೀಡ್ತಾ ಇರುವಂಥದ್ದು. ಸೊ ಇದರಿಂದ ತೈಲ ಹಡಗು, ಗ್ಯಾಸ್ ಟ್ಯಾಂಕರ್ ಇನ್ಶೂರೆನ್ಸ್ ವೆಚ್ಚ ಕೂಡ ಏರಿಕೆ ಕಂಡಿದೆ. ಈಗ ಮತ್ತೊಂದು ಪ್ರೈಸ್ ಹೈಕ್ನ ಸರದಿ ಆ್ಯಂಡ್ ಈಗ ಇನ್ಶೂರೆನ್ಸ್ನ ಸರದಿ. ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್, ಈಗ ಏನಿದು ಇನ್ಶೂರೆನ್ಸ್ನ ಹೈಕ್ ಅಂತ? ರಾಹುಲ್, ಮುಖ್ಯವಾಗಿ ಮಧ್ಯಪ್ರಾಚ್ಯದಿಂದ ಅಂದ್ರೆ ಸೌದಿ ಅರೇಬಿಯಾ, ಅಬುಧಾಬಿ, ದುಬೈ, ಕತಾರು, ಕುವೈತ್ ಈ ರಾಷ್ಟ್ರಗಳಿಂದ ಭಾರತ ಮುಖ್ಯವಾಗಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಜೊತೆಗೆ ಗ್ಯಾಸ್ ಅನ್ನು ಕೂಡ ಈ ರಾಷ್ಟ್ರಗಳಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಇವೆಲ್ಲವೂ ಕೂಡ ಸಮುದ್ರ ಮಾರ್ಗದ ಮೂಲಕವೇ ಭಾರತಕ್ಕೆ ಬರಬೇಕು. ಸಮುದ್ರ ಮಾರ್ಗದಲ್ಲಿ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಆಗುವಂತಹ ನಷ್ಟಗಳಿಗೆ ಇನ್ಸೂರೆನ್ಸ್ ಅನ್ನು ಕೂಡ ಮಾಡಿಸಲಾಗುತ್ತೆ. ಹಡಗು ಏನಾದ್ರು ಮುಳುಗು ಬೀಳ್ತು, ಅಥವಾ ಯಾವ್ದಾದ್ರು ಒಂದು ದಾಳಿಯಿಂದ ನಷ್ಟ ಆಯ್ತು, ಅಥವಾ ಬೆಂಕಿ ಬಿದ್ದು ಹಾನಿ ಸಂಭವಿಸ್ತು, ಅಥವಾ ಬೇರೆ ಏನಾದ್ರೂ ಕಡಲ್ಗಳ್ಳರ ಹಾವಳಿಯಿಂದಾಗಿ ಈ ಕಚ್ಚಾ ತೈಲದ ಹಡಗು ಮತ್ತು ಟ್ಯಾಂಕರ್ಗಳಿಗೆ ನಷ್ಟ ಉಂಟಾದಂತಹ ಸಂದರ್ಭದಲ್ಲಿ ಆ ನಷ್ಟವನ್ನು ಭರಿಸಿಕೊಳ್ಳಿಕ್ಕೋಸ್ಕರನೇ ಇನ್ಸೂರೆನ್ಸ್ ಅನ್ನ ಮಾಡಿಸಲಾಗುತ್ತೆ. ಈಗ ನಾವು ಕಾರ್ಗಳಿಗೆ ಮತ್ತೆ ಬೈಕ್ಗಳಿಗೆ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಹೇಗೆ ಇನ್ಸೂರೆನ್ಸ್ ಅನ್ನ ಮಾಡ್ತೀವಿ, ಆ ಇನ್ಸೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಳ್ತೀವಿ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ, ಅದೇ ರೀತಿಯಲ್ಲಿ ಕಚ್ಚಾ ತೈಲದ ಹಡಗುಗಳಿಗೆ ಮತ್ತು ಟ್ಯಾಂಕರ್ಗಳಿಗೂ ಕೂಡ ಇನ್ಸೂರೆನ್ಸ್ ಅನ್ನ ಮಾಡಿಸಲಾಗುತ್ತೆ. ಯಾವ್ದಾದ್ರು ಆಕಸ್ಮಿಕಗಳು ಸಂಭವಿಸಿದಾಗ ಅಥವಾ ದುರಂತ ಸಂಭವಿಸಿದಾಗ ನಷ್ಟ ಆಗದಂತೆ ನೋಡ್ಕೊಳ್ಳಿಕ್ಕೋಸ್ಕರನೇ ಇನ್ಸೂರೆನ್ಸ್ ಅನ್ನ ಮಾಡಿಸಲಾಗುತ್ತೆ. ಈ ಮೊದಲು ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಕಚ್ಚಾ ತೈಲದ ಹಡಗು, ಟ್ಯಾಂಕರು, ಗ್ಯಾಸ್ ಟ್ಯಾಂಕರ್ಗಳಿಗೆ ಸುಮಾರು 12 ಕಂಪನಿಗಳು ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇದ್ವು. ಇನ್ಸೂರೆನ್ಸ್ ಹಣವನ್ನ ಪಾವತಿ ಮಾಡಿ ಇನ್ಸೂರೆನ್ಸ್ ಅನ್ನ ಕಂಪನಿಗಳು ಮಾಡಿಸ್ತಾ ಇದ್ವು. ಆದ್ರೀಗ ಯುದ್ಧದಿಂದ ರಕ್ಷಣೆಯ ಇನ್ಸೂರೆನ್ಸ್ ಅನ್ನ ಕೊಡ್ಲಿಕ್ಕೆ ಯಾವುದೇ ಕಂಪನಿಗಳು ಕೂಡ ಮುಂದೆ ಬರ್ತಾ ಇಲ್ಲ. ಈಗ 7 ಕಂಪನಿಗಳು ನಾವು ಯುದ್ಧದಿಂದ ರಕ್ಷಣೆಯ ಮತ್ತು ಅದರಿಂದ ಆಗುವಂತ ನಷ್ಟಕ್ಕೆ ಇನ್ಸೂರೆನ್ಸ್ ಅನ್ನ ಕೊಡೋದಿಲ್ಲ ಅಂತ ಹೇಳಿ ಇನ್ಸೂರೆನ್ಸ್ ಅನ್ನ ಮಾಡಿಸ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇದರಿಂದಾಗಿ ಕೇವಲ 5 ಕಂಪನಿಗಳು ಮಾತ್ರ ಯುದ್ಧದಿಂದ ಆಗುವಂತಹ ನಷ್ಟವನ್ನ ತುಂಬಿಕೊಡ್ಲಿಕ್ಕೆ ಇನ್ಸೂರೆನ್ಸ್ ಅನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮಧ್ಯಪ್ರಾಚ್ಯದಿಂದ ಕಚ್ಚಾ ತೈಲದ ಟ್ಯಾಂಕರ್ಗಳನ್ನ, ಹಡಗುಗಳನ್ನ ಮತ್ತು ಗ್ಯಾಸ್ ಟ್ಯಾಂಕರ್ಗಳನ್ನ ಸಾಗಾಟ ಮಾಡುವಂತದ್ದೇ ಕಷ್ಟ ಆಗಿದೆ. ಮತ್ತು ಇನ್ಸೂರೆನ್ಸ್ ಮಾಡಿಸ್ಲಿಕ್ಕೂ ಕೂಡ ಕೇವಲ 5 ಕಂಪನಿಗಳಿಗೆ ಭಾರಿ ಹಣವನ್ನ ವೆಚ್ಚ ಮಾಡಬೇಕಾಗಿದೆ. ಇನ್ಸೂರೆನ್ಸ್ ವೆಚ್ಚ ಈಗ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಕೂಡ ಓವರ್ ಆಲ್ ಆಗಿ ಹೆಚ್ಚಾಗುತ್ತೆ. ಒಂದ್ ಕಡೆಯಲ್ಲಿ ಖರೀದಿ ಮಾಡಿದಂತ ವೆಚ್ಚವನ್ನ ಕೊಡಬೇಕಾಗುತ್ತೆ, ಅದಾದ ಬಳಿಕ ಇನ್ಸೂರೆನ್ಸ್ ವೆಚ್ಚವನ್ನು ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ತೈಲ ಕಂಪನಿಗಳು ಈ ಡಬಲ್ ವೆಚ್ಚವನ್ನ ಮಾಡಬೇಕಾಗುತ್ತೆ. ಮತ್ತು ಇನ್ಸೂರೆನ್ಸ್ ವೆಚ್ಚ ಹೆಚ್ಚಾಗಿರೋದ್ರಿಂದಾಗಿ ತೈಲ ಕಂಪನಿಗಳು ಈ ಹಣವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ನೀಡಬೇಕಾಗುತ್ತೆ. ಈ ಮೊದಲು ಯುದ್ಧದಿಂದ ಏನಾದ್ರು ನಷ್ಟ ಉಂಟಾದ್ರೂ ಕೂಡ ಅದಕ್ಕೆ ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇದ್ವು ಕಂಪನಿಗಳು. ಆದ್ರೆ ಈಗ ಯುದ್ಧದಿಂದ ಆಗುವಂತ ನಷ್ಟವನ್ನ ತುಂಬಿಕೊಡ್ಲಿಕ್ಕೆ ಇನ್ಸೂರೆನ್ಸ್ ಕಂಪನಿಗಳು ರೆಡಿ ಇಲ್ಲ. ಹಾಗಾಗಿ ಇನ್ಸೂರೆನ್ಸ್ ವೆಚ್ಚ ಕೂಡ ಈಗ ಏರಿಕೆಯಾಗಿದೆ. ಕೇವಲ 5 ಕಂಪನಿಗಳು ಭಾರಿ ಪ್ರೀಮಿಯಂ ಹಣವನ್ನ ಪಾವತಿ ಮಾಡಿಕೊಂಡೇ ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇವೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.